ನೀವು ಅಣಬೆ ಪ್ರಿಯರಾ? ಹಾಗಾದರೆ ಬನ್ನಿ ಇದ್ರ ಬಗ್ಗೆ ಏನು ಅಂತ ತಿಳ್ಕೊಳ್ಳೋಣ. ನಾನಿವತ್ತು ಕಾಡಲ್ಲಿ ಹೋದಾಗ ಸಿಕ್ಕಿದ್ದು ಅಣಬೆ. ಇದನ್ನು ಅಕ್ಕಿ ಅಣಬೆ, ಕೋಳಿ ಅಣಬೆ ಅಂತ ನಾವು ಹೇಳ್ತೀವಿ ಹಳ್ಳಿ ಕಡೆ. ಈ ಥರ ಅಣಬೆ ಯಾವ ಥರ ಬಿಡಿಸೋದು ಅಂತ ನಾನು ಹೇಳ್ಕೊಡ್ತೀನಿ. ನೋಡಿ, ಈ ಥರ ಚಿಕ್ಕ ಚಿಕ್ಕದಾಗಿರುತ್ತೆ ಅಣಬೆ. ಮಣ್ಣು, ಗಿಡ, ಎಲೆ ಎಲ್ಲ ಒಣಗಿದ ಎಲೆ ಎಲ್ಲ ಮುಚ್ಕೊಂಡಿರುತ್ತೆ. ಅಣಬೆನ ಆ ಥರದಲ್ಲಿ ಬಿಡಿಸಿದ್ರೆ ಬೇಗ ಬಿಡಿಸಿದ್ರೆ ಕ್ಲೀನ್ ಮಾಡೋಕ್ಕೂ ಕಷ್ಟ, ಮತ್ತು ಅದು ಮುರಿದೋಗ್ಬಿಡುತ್ತೆ. ನಮಗೆ ಬಿಡಿಸ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸುಮಾರು 700 ಥರದ ಅಣಬೆಯು ತಿನ್ನಲು ಯೋಗ್ಯವಾಗಿದೆ. ಅದರಲ್ಲಿ ಇದು ಒಂದು ಚಿಕ್ಕ ಅಣಬೆ, ಅದೇ ಅಕ್ಕಿ ಅಣಬೆ, ಕೋಳಿ ಅಣಬೆ ಅಂತೀವಿ ನಾವು ಸ್ಥಳೀಯವಾಗಿ. ಇದು ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ, ಚಿಕ್ಕದಾಗಿರುತ್ತೆ, ನಮಗೆ ಕಾಣಿಸಲ್ಲ. ನಾವು ನೋಡಿಕೊಂಡು ಕಾಡಲ್ಲಿ ಓಡಾಡಬೇಕಿದ್ರೆ ಈ ಹುತ್ತದ ಮಣ್ಣಿರೋ ಕಡೆ ಜಾಸ್ತಿ ಇದಿರೋದು. ಯಾಕೆಂದರೆ ಮಣ್ಣು ಯಾವಾಗಲೂ ಸಾಫ್ಟಾಗಿ ಅತಿ ಜಾಸ್ತಿ ಮ್ಯಾನ್ಯೂರ್ ಗೊಬ್ಬರ ಥರ ಇರೋದು. ಮತ್ತು ಈ ಮಣ್ಣು ಯಾವಾಗಲೂ ಪುಸುಗಲ ಮಣ್ಣು, ಕಾಲಿಟ್ಟ ತಕ್ಷಣ ಒಳಗೋಗೋ ಹಂಗಿರುತ್ತೆ. ಇದು ಅಧಿಕವಾದ ಪೋಷಕಾಂಶದ ಮೂಲವಾಗಿದೆ. ರಕ್ತದೊತ್ತಡ, ಮಧುಮೇಹ, ಕೊಲೆಸ್ಟ್ರಾಲ್, ಹಾರ್ಟಲ್ಲಿ ಇರೋದು, ಕ್ಯಾನ್ಸರ್ನಂಥ ರೋಗಗಳನ್ನ ತಡೆಗಟ್ಟಲು ಉಪಯುಕ್ತವಾಗಿದೆ. ಇದೆಲ್ಲ ರಿಸರ್ಚ್ ಮಾಡಿದ್ದಾರೆ ಕೂಡ. ತುಂಬ ಒಳ್ಳೆಯದು. ಇದನ್ನು ನಮ್ಮ ಆರೋಗ್ಯಕ್ಕೆ ನಮ್ಮ ಆಹಾರದಲ್ಲೆಲ್ಲ ಬಳಸ್ಕೋಬೇಕು. ಚಿಕ್ಕ ಅಣಬೆ, ದೊಡ್ಡ ಅಣಬೆ ಎಲ್ಲ ಇರುತ್ತೆ, ನೋಡ್ಕೊಂಡು ಬಿಡಿಸ್ಬೇಕು. ಕೀಳಬೇಕಾದ್ರೆ ಇದ್ರ ಎಲ್ಲ ಇದೆಯಲ್ಲ ಹೂ ಥರ, ಅದನ್ನು ಬಿಡೋ ಹಂಗೆ ಹೊಡೆದೋಗೋ ಹಂಗೆ ಬಿಡಿಸ್ಕೋಬಾರ್ದು, ನಿಧಾನವಾಗಿ ಬಿಡಿಸ್ಬೇಕಾಗತ್ತೆ. ಇದರಲ್ಲಿ ಸೂಕ್ಷ್ಮ ಜೀವಿಗಳು ಮತ್ತು ವೈರಸ್ಗಳಂಥ ರೋಗಾಣುಗಳು ಇಂದ ಆರೋಗ್ಯಕ್ಕೆ ಯಾವುದಾದ್ರೂ ಆರೋಗ್ಯ ಹಾನಿಯಾಗಿದ್ದರೆ ಇದನ್ನು ತಿಂದರೆ ನಮಗೆ ಆರೋಗ್ಯದಲ್ಲಿ ಆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ನಮ್ಮಲ್ಲಿ ಮೊದಲೇ ಕ್ಷೀಣ, ಯಾವಾಗಲೂ ಸುಸ್ತು ಹೋಗ್ತಿರೋದೆಲ್ಲ ಇರಲ್ಲ. ಯಾಕೆಂದರೆ ಇದು ನ್ಯಾಚುರಲ್ ಆಗಿರೋದ್ರಿಂದ, ಕಾಡಲ್ಲಿ ಸಿಕ್ಕಿರೋದ್ರಿಂದ ಇದರಲ್ಲಿ ಜಾಸ್ತಿ ಗೊಬ್ಬರ ಏನೂ ಇರಲ್ಲ. ತುಂಬ ಚೆನ್ನಾಗಿರುತ್ತೆ, ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಕೂಡ. ಈ ಅಣಬೆಗಳಲ್ಲಿ ವಿಟಮಿನ್ ಡಿ, ಪೊಟ್ಯಾಸಿಯಮ್ ಮತ್ತು ಸೆಲೆನಿಯಮ್ ಅಂತ ಪ್ರಮುಖ ಪೋಷಕಾಂಶಗಳಿವೆ. ಇದೆಲ್ಲ ರಿಸರ್ಚ್ ಮಾಡಿರೋದು ಕೂಡ. ನೋಡಿ, ಈ ಥರ ಬಿಡಿಸ್ಬೇಕು ಅಣಬೆನ ನಿಧಾನಕ್ಕೆ. ಈ ಅಣಬೆಗಳಲ್ಲಿ ಕಡಿಮೆ ಕ್ಯಾಲೋರಿ ಇರುತ್ತೆ, ಹಾಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಪೋಷಕಾಂಶಗಳಾದ ವಿಟಮಿನ್ ಬಿ, ಡಿ ಮತ್ತು ಕಬ್ಬಿಣದ ಅಂಶ, ಪೊಟ್ಯಾಷಿಯಂನಂಥ ಖನಿಜಗಳು ದೇಹಕ್ಕೆ ಉತ್ತಮ ಆರೋಗ್ಯ ನೀಡುತ್ತವೆ. ಇದರಲ್ಲಿ ಕ್ಯಾಲೋರಿ ಕಡಿಮೆ ಇರೋದು, ಅದು ಜಾಸ್ತಿ ಫೈಬರ್ ಕಂಟೆಂಟ್ ಅಂದರೆ ನಾರಿನಾಂಶ ಇರೋದ್ರಿಂದ ಇದು ಡೈಜೆಷನ್ ಆಗೋದಕ್ಕೆ, ಮಲಬದ್ಧತೆ ಆಗೋದನ್ನೆಲ್ಲ ಕಡಿಮೆ ಮಾಡುತ್ತೆ. ಮತ್ತು ಯಾರಾದರೂ ಡಯಟ್ ಮಾಡೋರಿದ್ದರೆ, ತೂಕ ಕಮ್ಮಿ ಮಾಡಬೇಕು ಅಂತಿದ್ರೆ ಅವರು ಇದನ್ನು ಅವರ ಆಹಾರದಲ್ಲಿ ಸೇರಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಯಾಕೆಂದರೆ ಕಾರ್ಬ್ಸ್ ಕಮ್ಮಿ ಮಾಡುತ್ತೆ. ಇದರಲ್ಲಿ ನಾರಿನಾಂಶ ಜಾಸ್ತಿ ಮಾಡೋದ್ರಿಂದ ಆರೋಗ್ಯಕ್ಕೆ ಇದು ಜೀರ್ಣಕ್ರಿಯೆ ಆಗೋದ್ರಿಂದ ನಮ್ಮಲ್ಲಿ ಎಕ್ಸ್ಟ್ರಾ ಫ್ಯಾಟ್ ಏನಿರುತ್ತೆ, ಕೊಬ್ಬಿನಾಂಶ ಸೇರಿಕೊಳ್ಳಲ್ಲ. ಮತ್ತು ನಮ್ಮ ಆರೋಗ್ಯಕ್ಕೆ ಇದು ತುಂಬ ಸಹಕಾರಿಯಾಗಿರುತ್ತೆ. ನೋಡಿ, ಈ ಥರ ಬಿಡಿಸ್ಕೋಬೇಕಾಗತ್ತೆ. ನಾನು ಕಾಡಲ್ಲಿರೋದ್ರಿಂದ ಅರ್ಜೆಂಟಲ್ಲಿ ಬಿಡಿಸ್ಕೋತಾ ಇದ್ದೀನಿ. ಮತ್ತು ಇದು ರಕ್ತದಲ್ಲಿ ಗ್ಲೂಕೋಸ್ ಮಟ್ಟವನ್ನು ಕಮ್ಮಿ ಮಾಡುತ್ತೆ, ದೇಹದಲ್ಲಿನ ಇನ್ಸುಲಿನ್ ಅಂದರೆ ರೆಸಿಸ್ಟೆನ್ಸ್ ಪವರ್ನ ಜಾಸ್ತಿ ಮಾಡುತ್ತೆ, ಬ್ಲಡ್ಡಲ್ಲಿರೋ ಶುಗರ್ ಲೆವೆಲ್ ಕಮ್ಮಿ ಮಾಡುತ್ತೆ. ಕೆಲವು ಅಣಬೆಗಳು ಎಲ್ಲರಿಗೂ ಹೊಂದಿಕೆ ಆಗಲ್ಲ, ಕೆಲವ್ರಿಗೆ ಅಡ್ಜಸ್ಟ್ ಆಗುತ್ತೆ. ಹಾಗಾಗಿ ಇದನ್ನು ನೀವು ತಿನ್ನೋಕ್ಕೆ ಮುಂಚೆ ನಿಮ್ಮ ಡಾಕ್ಟ್ರು ಯಾರಾದರೂ ನಿಮಗೆ ಗೊತ್ತಿರೋರಾದ್ರೆ, ನಿಮ್ಮ ಬಾಡಿಗೆ ಗೊತ್ತಿರುತ್ತಲ್ಲ ನಮಗೆ ಇದು ಅಡ್ಜಸ್ಟ್ ಆಗೋಲ್ಲ ಅಂತ ಆಗಿದ್ದರೆ ಅದನ್ನು ತಿನ್ಬಿಡಿ, ನಿಲ್ಲಿಸ್ಬಿಡಿ, ಆಯಿತಾ? ಥ್ಯಾಂಕ್ ಯು.